ಎಜುಕೇಷನ್ ಇದ್ದರೆ ಯಾರು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು, ಯಾರನ್ನು ಬೇಕಾದರೂ ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಯಾವ್ಯಾವ ಕಾರಣಗಳು ಇಟ್ಕೊಂಡು ಒಂದಷ್ಟು ಸಮುದಾಯ ಕೆಳಗಿದೆಯೋ ಆ ಸಮುದಾಯ ಮೇಲೆ ಬರಬೇಕು ಅಂದರೆ ನೀನು ಎಜುಕೇಟ್ ಆಗುವಂತ ಹೇಳುವ ಮುಖ್ಯವಾದ ಲೈನ್ ಸಿನಿಮಾದು. ಪರಿಹರಂ ಪರಿಮಳ ನಮ್ಮ ನವೀನ್ ಕೇಳ್ತಾ ಇದ್ರು, ಬರಲಿ ಚಪ್ಪಾಳೆ ಒಂದು ಚೂರು ಒಳ್ಳೆ ಪಾಯಿಂಟ್ ಹೇಳಿದಾಗ. ಎಲ್ಲ ಸೋಂಬೇರಿ ತಿಂಡಿ ಟಿಫನ್ ಆಮೇಲೆ ಅವೆಲ್ಲ ಐತಾ ಕೊಟ್ಟಿದ್ರೆ ಟಿಫನ್ನು ಇಲ್ಲ, ಅದೇ ತಪ್ಪು ಮಾಡಿದ್ದು. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಆ ಎನರ್ಜಿ ಕಾಣಿಸ್ತಾ ಇಲ್ಲ. ಸೊ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಅಂತ ನಾನು ಬರ್ತಾ ನೋಡ್ತಿದ್ದೆ, ಇವತ್ತು ಸ್ವರ್ಗ ನರಕ ನಾವು ವ್ಯತ್ಯಾಸಗಳನ್ನು ಸೊಸೈಟಿಲಿ ಹೇಳ್ತಾ ಇದ್ದಾರೆ. ಸಂಸ್ಕೃತ ಕಲಿದ ಹೋದರೆ ನಿಮ್ಗೆ ಸ್ವರ್ಗ ಸಿಗಲ್ಲ ಅನ್ನುವ ದಾರಿ ತಪ್ಪಿಸುವ ಹೇಳಿಕೆಗಳು ಬರ್ತಾ ಇದೆ. ಅದನ್ನ ಇನ್ನೂ ಒಂದಷ್ಟು ಶತಮಾನಗಳ ಕಾಲ ಅದನ್ನು ಅದೇ ಮೂಢನಂಬಿಕೆಯಲ್ಲಿ ಇರಬೇಕು ನೀವು ಅಂತ ಹೇರುವ ಹುನ್ನಾರದ ಜನರುಗಳಿಗೆ ಮುಂದೆ ನಾವೇನಾದ್ರು ಬುದ್ಧಿ ಕಲಿಬೇಕು ಅಂದರೆ ನಮಗೊಂದು ಪ್ರಜ್ಞೆ ಬೆಳೆಸ್ಕೋಬೇಕು. ಎಜುಕೇಷನ್ ಅದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಕರ್ಕಿಯ ಮೂಲ ಉದ್ದೇಶ. ಅದನ್ನು ಮರ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮನೆಯಿಂದ ಬರ್ಬೇಕಾದ್ರೆ ಏನೋ ಆಸೆ ಕಟ್ಕೊಂಬಂದೆ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಸ್ಟೇಜ್ ಮೇಲೆಲ್ಲ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ನಾನೊಂದು ನ್ಯಾಷನಲ್ ಶೂಟರು ನಾನು, ಮತ್ತು ಒಂದು ಹಾರ್ಸ್ ಸ್ಟಡ್ ಮಾಡಿದ್ದೀನಿ, ಒಂದು 10-15-20 ಕುದುರೆಗಳು ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಈ ಆಪರ್ಚುನಿಟಿ, ನನಗೆ ಆ್ಯಕ್ಟಿಂಗ್ ಎಲ್ಲ ನನಗೇನು ಗೊತ್ತಿಲ್ಲ. ಈ ಫಿಲಿಮ್ ಮಾಡಬೇಕಂದ್ರೆ ನನಗೆ ನಮ್ಮ ಪಳನಿ ಪ್ರಕಾಶಣ್ಣ ಎಲ್ಲೋ ಒಂದು ಜಾಗದಾಗ ಕರೆದ್ರು, ನಾವೆಲ್ಲ ಒಂದು ಜೊತೆಲಿ ಕುಂತು ಮಾತಾಡ್ತಾಯಿದ್ರಿ. ನನ್ನ ಆ್ಯಟಿಟ್ಯೂಡು, ನನ್ನ ವೇ ಆಫ್ ಲಿವಿಂಗು ನೋಡ್ಬಿಟ್ಟು ಅಣ್ಣ ಮಂಜು ನೀನು ಫಿಲಿಮ್ ಮಾಡಬೇಕು ಅಂತ ಹೇಳಿದ್ರು. ಅಣ್ಣ ಇಫ್ ಯು ಇನ್ವೆಸ್ಟ್ ಐ ರಿಯಲಿ ಆ್ಯಕ್ಟ್ ಅಂತಂದೆ. ಸೊ ಹಂಗೆ ಇಮ್ಡಿಯೇಟಾಗಿ ಒಂದು 15 ಡೇಸ್ಗೆ ಒಂದು 15 ಡೇಸ್ಗೆ ಇಮ್ಡಿಯೇಟಾಗಿ ನೋಡಿ ಈ ದೇವ್ರನ್ನ ಕರೆಸಿದ್ರು. ಇವ್ರು ಕರೆಸಿ ಇವರು ನನ್ನ ಆ್ಯಟಿಟ್ಯೂಡ್ ನೋಡಿದ್ರು, ನನ್ನ ನೋಡಿ ಇಲ್ಲ ಇವನು ಕರೆಕ್ಟಾಗಿರ್ತಾನೆ ವಿಲ್ಲನಾಗಿ ಅಂತ ಒಂದು ಆಪರ್ಚುನಿಟಿ ಕೊಟ್ಟರು ನನಗೆ. 4-5 ಭಾಷೆ, ಇಂಗ್ಲೀಷ್, ಕನ್ನಡ, ತೆಲುಗು, ಹಿಂದಿ, ನಾನು ಎಲ್ಲ ಭಾಷೆನೂ ಅರ್ಥ ಮಾಡ್ಕೊತೀನಿ, ಎಲ್ಲ ಭಾಷೆನೂ ಮಾತಾಡ್ತೀನಿ. ಮತ್ತು ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನಾನು ತುಂಬ ಖುಷಿ ಪಡ್ತೀನಿ. ಇದರಲ್ಲಿ ವಾಲೆ ದ ವಿಲನ್ ಅಂತಿದ್ದೀನಿ, ನಾನು ಎಲ್ಲ ವಾಲೆ ದ ವಿಲನ್ ಅಂತ ಲೋಗನ್ ಹಾಕ್ಕೊಟ್ಟಿದ್ದೀರಿ, ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮಾಡಿರೋಂಥದ್ದು. ಮತ್ತು ಇಲ್ಲಿ ಪಳನಿ ಪ್ರಕಾಶಣ್ಣ ನನಗೆ ಒಂದು 5-10 ಜನ ಬನ್ನಿ ಅಂತ ಹೇಳಿದ್ರು. ನಾನು ನನ್ನ ವೈಫ್ನ, ನನ್ನ ಮಕ್ಕಳನ್ನ ಕೂಡ ಕರೆದಿಲ್ಲ. ನಾನು ನನ್ನ ಅಣ್ಣ ತಮ್ಮಂದರು ನನಗೋಸ್ಕರ ಬರ್ತಾರೆ. ಹ್ಯಾಟ್ಸ್ ಆಫ್ ಟು ಆಲ್. ಥ್ಯಾಂಕ್ ಯು ಆ್ಯಂಡ್ ಸಾರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಐ ಆಮ್ ಆನರ್ಡ್ ಟು ಇನ್ವೈಟ್ ಯು ಆಲ್. And special thanks to all the team members here. And more special thanks to our media people. First, this film was, it is basically a social justice movie. And this subject, I'm also formally a distributor. This subject ಬಂದು ಒಂದು familiar and popular director ಮಾಡಬೇಕಾಗಿತ್ತು, ಕನ್ನಡ ಡೈರೆಕ್ಟರು. Due to some confusion last moment ನಲ್ಲಿ he could not do it. So ಆಮೇಲೆ ಪವಿತ್ರನ್ ಸರ್, ಐ ಮೆಟ್ ಹಿಮ್ ಇನ್ ಒನ್ ಪಾರ್ಟಿ. ಐ ಸೆಡ್ ಸರ್ ಯಾಕೆ ನೀವು ಮಾಡ್ಬೋದು ಅಂತ. ಅವರು ಹೇಳ್ತಾ ಇದ್ರು, ಪ್ರಕಾಶ್ ನನ್ನ ಬ್ಯಾಂಗ್ಳೂರಿನಲ್ಲಿ ತುಂಬ ಶೂಟಿಂಗ್ಸ್ ಮಾಡಿದ್ದೀನಿ, ತುಂಬ ಫಿಲ್ಮ್ ಮಾಡಿದ್ದೀನಿ, ಐ ಆಮ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ, ನಾನು ನಿಮ್ಗೆ ಹೇಳ್ತೀನಿ ಅಂದರು. ಒಂದು 4 ತಿಂಗಳು ವೆಯ್ಟ್ ಮಾಡಿದೆ. ಆಮೇಲೆ ತಿರ್ಗಾ ನಾನೇ ಫೋರ್ಸ್ ಮಾಡಿದೆ, ಕರ್ಕೊಂಡು ಮಾಡಿಬಿಟ್ಟು ಸಬ್ಜೆಕ್ಟ್ ಕೊಟ್ಟೆ. ದೆನ್ ಈ ಸೆಡ್ ಓಕೆ ವಿಲ್ ಡೂ ಇಟ್. Then I want the best musician. I said I don't want to compromise. ಅರ್ಜುನ್ ಜನ ಏನೇನೋ ಮಾಡೋಣ ಅಂದರು. ಅರ್ಜುನ್ ಜನ ಹತ್ರ ಮಾತಾಡ್ಬಿಟ್ಟು ಅವರು ಒಪ್ಕೊಂಡ್ರು. ಅವ್ರಿಗೂ ಈ ಫಿಲ್ಮ್ ಮಾಡಬೇಕಂತ ಅವ್ರಿಗೂ ತುಂಬ ಆಸೆ ಇತ್ತು. ಆಮೇಲೆ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಫ್ರಮ್ ಚೈಲ್ಡ್ಹುಡ್, JP Reddy. ದೆನ್ ವಿ ಮೆಟ್, ಕ್ಯಾಶುಯಲಿ ಮೆಟ್, ವೈ ನಾಟ್ ಯು ಡೂ ದಿಸ್ ಮೂವಿ ಅಂದರು. ಅವರು 2-3 ಫಿಲ್ಮ್ ಮಾಡಿದ್ದಾರೆ. ಈ ಸೆಡ್ ಓಕೆ ಐ ಡೂ ಇಟ್. ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ಪವಿತ್ರನ್ ಸರ್. So he is the captain of the ship, of course. Nam Raj Balodi sir, as he said, Nam Yatiraj sir, Kaviraj sir, ultimate. First of all, I was very adamant doing only in Kannada. I wanted to do Kannada because I'm a great fan of Rajkumar Anna and Punit Rajkumar. So ನನಗೆ ತುಂಬ ಆಪರ್ಚುನಿಟೀಸ್ ಬಂತು ಬೇರೆ ಲ್ಯಾಂಗ್ವೇಜ್ ನನಗೆ. ಬಟ್ ಐ ಸೆಡ್ ನೋ, ಐ ವಿಲ್ ಡೂ ಇಟ್. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕನೇ. ಐ ಸೆಡ್ ಐ ವಿಲ್ ಡೂ ಇಟ್ ಓನ್ಲಿ ಇನ್ ಕನ್ನಡ ಮೂವಿ ಅಂತ. ಇವಾಗ ನೆಕ್ಸ್ಟ್ ಮೂವಿ ಇಸ್ ಆಲ್ಸೋ ಇನ್ ಪ್ರೋಗ್ರೆಸ್. ಸೊ ಶಾರ್ಟ್ಲಿ ಐ ಅನೌನ್ಸ್ ಇಟ್. ಸೊ ಕವಿರಾಜ್ ಸರ್ ಇಸ್, ಐ ಮೀನ್ ಅಲ್ಟಿಮೇಟ್. ತುಂಬ ಚೆನ್ನಾಗಿ ಹಾಡುಗಳು ಬರೆದಿದ್ದಾರೆ. ನಮ್ಮ ಮಾರಿ ಸೆಲ್ವರಾಜ್ ಅವ್ರಿಗೂ ಹೇಳಿದ್ದೀನಿ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಡೆಫಿನೆಟ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಮಿಸ್ಟರ್ ಮಾರಿ ಸೆಲ್ವರಾಜ್ ಅವರು. ತಮಿಳ್ ಫಿಲ್ಮ್ ಅವ್ರದ್ದೇ ಫಸ್ಟ್ ವರ್ಷನ್ನು. ಸೊ ಅವರು ತುಂಬ ಚೆನ್ನಾಗಿ ಬಂದಿದೆ ಅಂದರು. ಸೊ
ಥ್ಯಾಂಕ್ ಯು ಸರ್ ಕವಿರಾಜ್ ಸರ್. ನೆಕ್ಸ್ಟ್ ರಾಜ್ ಬಾಲ್ವಾಡಿ ಸರ್, ಅವರು ಹೇಳೇಬಾರ್ದು, ಈಸ್ ಎ ಪವರ್ಫುಲ್ ಆ್ಯಕ್ಟರು. ಸೊ ಇಸ್ ಡನ್ ಎ ಗುಡ್ ಜಾಬ್. ಅವ್ರಿಗೇನು ರೋಲ್ ಕೊಟ್ಟಿದ್ದಕ್ಕೆ ಅದರಿಂದ ಡಬಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಆಫ್ಕೋರ್ಸ್ ಮಿಸ್ ಮೀನಾಕ್ಷಿ ಕೇರಳ ಇಂದ ಬಂದಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದೇ ಮೂವಿ ಫಸ್ಟ್ ಅವ್ರು ಮಾಡಿದ್ದು. ಅದಕ್ಕೆ ಮುಂಚೆ ಅವ್ರದ್ದು ಇನ್ನೊಂದು ಫಿಲ್ಮ್ 18+ ಅಂತ ಮಲಯಾಳಂನಲ್ಲಿ ಸೂಪರ್ ಡೂಪರ್ ಹಿಟ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಇವಾಗ ತಮಿಳ್ನಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ ಪ್ರಭು ಮಗ ಜೊತೆಯಲ್ಲಿ. ಅಫ್ಕೋರ್ಸ್ ಶಿ ವಾಸ್ ಟೆಲಿಂಗ್ ಮೀ ಶಿ ಇಸ್ ಗಾಟ್ ಸಮ್ ಆಪರ್ಚುನಿಟೀಸ್ ಇನ್ ಕನ್ನಡ ಆಲ್ಸೋ. ಶಿ ಹಸ್ ಡನ್ ಎ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಮೇಡಮ್. ಅಫ್ಕೋರ್ಸ್ ಯತಿರಾಜ್ ಸರ್ ಪ್ರೊಫೆಸರ್ ಆಗಿದ್ದರು. ನಾನು ಒಂದು ಶೂಟಿಂಗ್ ಹೋಗಲಿಲ್ಲ, ಆಮೇಲೆ ಟ್ರೈಲರ್ ಒಂದು ಮೂವಿ ಪ್ರಿವ್ಯೂ ನೋಡಿದ್ದೀವಿ. ಯತಿರಾಜ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಮೀನ್ ಜಗದೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೇಜ್ ಮೇಲೆ ಬರಬೇಕು ಅದಕ್ಕೆ ಪ್ಲೀಸ್. ಸೊ ಅವ್ರು ತುಂಬ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಬಂಗಾರಪೇಟ್, KGF, ಕೋಲಾರ್, ತಿರುನೆಲ್ವೇಲಿ, ಶಿವಮೊಗ್ಗ, ಲಾಡ್ ಆಫ್ ಪ್ಲೇಸಸ್ ವಿ ಆರ್ ಡೂಯಿಂಗ್ ಶೂಟಿಂಗ್. ಟ್ರೈನ್ಲ ಅವರೇ ಅರೇಂಜ್ ಮಾಡಿ ನಮಗೆ ರೆಂಟ್ಗೆ ತಗೊಂಡು ಕೊಟ್ಟರು. ಅವರ ರೋಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಸಾರಿ ಇಫ್ ಐ ಮಿಸ್ಡ್ ಎನಿಬಡಿ ಟು ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಕನ್ನಡ ಆಡಿಯನ್ಸ್. ನಾನು ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀವಿ. ನೌ ಇಟ್ ಇಸ್ ಆಲ್ ಇನ್ ಯರ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. JP ರೆಡ್ಡಿ ಸರ್. ಮಾಧ್ಯಮದ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆ ಇಷ್ಟು ನಿಮ್ಮ ಅಮೂಲ್ಯವಾದ ಸಮಯನ ಇಲ್ಲಿ ಕೊಟ್ಟು ಶಾಂತವಾಗಿ ಇಲ್ಲಿ ಕೂತು ನಮ್ಮನ್ನು ಕವರೇಜ್ ಮಾಡ್ತಾಯಿದ್ದೀರಾ. ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಆಮೇಲೆ ನಮ್ಮ ಇಲ್ಲಿ ಬಂದತಕ್ಕಂಥ ಗಣ್ಯ ವ್ಯಕ್ತರಿಗೆ, ಆಮೇಲೆ ನಾನು ಕರೆದಿರೋ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಸಹೋದರಿಗಳೇ ಎಲ್ಲರಿಗೂ ನಮಸ್ಕಾರ. ಆಮೇಲೆ ನನ್ನ ಫ್ಯಾಮ್ಲಿ ಮತ್ತು ನನ್ನ ವೆಲ್ ವಿಷರ್ಸ್ ಎಲ್ಲರಿಗೂ ನಮಸ್ಕಾರ. ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ವೇದಿಕೆ ಮೇಲೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವ್ರಿಗೂ ನಮಸ್ಕಾರ. ಒಬ್ಬೊಬ್ಬರಾಗಿ ಹೆಸರು ಹೇಳ್ಕೊಂಡು ಬಂದರೆ ಓಕೆ. ಆ್ಯಕ್ಚುಲಿ ಈ ಸಿನಿಮಾ ಬಂದು ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ನನ್ನ ಭೇಟಿಯಾಗಿದ್ದರು. ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ದೊಡ್ಡ ಡೈರೆಕ್ಟರ್ ನಮ್ಮ ಪವಿತ್ರನ್ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಇನ್ನೊಂದು ಕೃತಜ್ಞೆ. ಆಮೇಲೆ ನಮ್ಮ ಬಾಲಮಂಜು ಅವರು ನನ್ನ ಜೊತೆಯಲ್ಲಿ ಆಪೋಸಿಟಾಗಿ ವಿಲ್ಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸು. ಮತ್ತು ಎಲ್ಲ ಆರ್ಟಿಸ್ಟ್ಗಳು ಅವ್ರು ಎಷ್ಟು ನನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ, ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ನನಗೆ ಒಂಥರ ಸಂಕೋಚ ಆಗ್ತಿತ್ತು. ಬಟ್ ಅವ್ರು ನನಗೆ ಎನ್ಕರೇಜ್ ಮಾಡಿ ಒಂದು ಒಳ್ಳೆ ಆ್ಯಕ್ಟರಾಗಿ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಆ್ಯಕ್ಟ್ರ್ ನೀನು ನಿಂತ್ಕೊಳ್ಬೋದು, ನೀನು ಚೆನ್ನಾಗಿ ಮಾಡು ಅಂಥೇಳಿ ಆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಅದು ನೀವೇ ಡಿಸೈಡ್ ಮಾಡಬೇಕು. ಮೋಸ್ಟ್ಲಿ ನೀವು ಹಾಡುಗಳು ನೋಡಿದ್ದೀರಾ. ಓಕೆ. ಈ ಸಿನಿಮಾ ಬಂದು ಒಂದು ಇವತ್ತಿನ ಸೊಸೈಟಿಯಲ್ಲಿ ಕರ್ಕಿ ಅನ್ನೋದು ಜನಕ್ಕೆ ಕ್ವೆಶನ್ಸ್ ಬರ್ಬೋದು. ಏನಿದು ಕರ್ಕಿ, ಏನಕ್ಕೆ ಇವ್ರು ಕರ್ಕಿ ಅಂತ ಹೆಸರಿಟ್ಟಿದ್ದಾರೆ ಅಂತ. ಕರ್ಕಿ ಹೆಸರು ಬಂದು ಒಂದು ಪೆಕ್ಯುಲರ್ ಆಗಿ ಹೆಸರಿಗಬೇಕು ಅಂತ ನಮ್ಮ ಡೈರೆಕ್ಟ್ರ್ ಬಂದು ಸ್ವಲ್ಪ ಸರ್ವೆ ಮಾಡಿದ್ರು. ಆ ಗುಟ್ಟನ್ನು ನಾನು ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ, ಸಿನಿಮಾಲೇ ನೀವು ನೋಡ್ಬೋದು ಅದೊಂದು. ಆಮೇಲೆ ಈ ಸಬ್ಜೆಕ್ಟಲ್ಲಿ ಎಷ್ಟೋ ಜನ ನಾವು ಕಾಸ್ಟ್ ಬಗ್ಗೆ ಮಾತಾಡ್ತೀವಿ, ಬಡವರು, ಸಾಹುಕಾರಗಳು, ಶ್ರೀಮಂತರು, ಇವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ. ಸೊ ಆಮೇಲೆ ಇನ್ನೊಂದು ಅಂಶ ಬಂದು ಯತಿರಾಜ್ ಸರ್ ಹೇಳ್ದಂಗೆ ಎಜುಕೇಷನ್ ಬಗ್ಗೆ, ಮತ್ತು ನಮ್ಮ ಬಟ್ಟೆಗಳು ನಾವು ಹೆಂಗೆ ಹಾಕ್ತೀವಿ, ನಾವು ಯಾವ ಶೈಲಿಯಲ್ಲಿ ನಾವು ನಮ್ಮನ್ನು ಜನ ಮುಂದೆ ಇಕ್ತೀವಿ ಅಂತ ನಾವೆಲ್ಲ ತುಂಬ ಈ ಸಬ್ಜೆಕ್ಟಲ್ಲಿ ನೀವು ನೋಡಿದ್ರೆ ನಿಮಗೆಲ್ಲ ತುಂಬ ಟಚ್ ಆಗುತ್ತೆ. ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂದರೆ, ಈ ಸಬ್ಜೆಕ್ಟಲ್ಲಿ 3 ಅಂಶಗಳು ತುಂಬ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ರೋಲಲ್ಲಿ. ಮೊದಲನೇದಾಗಿ ಕಾಸ್ಟ್ ಸಿಸ್ಟಮು. ನಮ್ಮ ಕಾಸ್ಟ್ ಸಿಸ್ಟಮ್ ಬಂದು ಇವತ್ತಿನ್ನೂ ಎಕ್ಸಿಸ್ಟಿಂಗ್ ಇದೆ. ಯಾಕಿದಿರಬೇಕು? ನಾವು ಕಾಸ್ಟ್ ಸಿಸ್ಟಮ್ನ ನಾವು ಕ್ಯಾರಿ ಮಾಡಿಕೊಂಡೇ ಹೋಗ್ಬೇಕಾ? ಡಿಜಿಟಲ್ ಮಾಧ್ಯಮ ಬಂದ್ಬಿಡ್ತು. ಈಗ ಎಷ್ಟೋ ಯೂಟ್ಯೂಬರ್ಸ್ ಇಲ್ಲಿ ಕೂತಿದ್ದಾರೆ. ಅಲ್ಲ, ಮಾಧ್ಯಮ ಚೇಂಜ್ ಆಗ್ತದೆ. ಮನುಷ್ಯರು ಮೂನಲ್ಲಿ ಹೋಗಿ ಹಾರ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾರೆ. ಯಾಕೆ ಮನುಷ್ಯ ಅರ್ಥ ಮಾಡ್ಕೊತಾ ಇಲ್ಲ? ಈ ಒಂದು ಮೆಸೇಜ್ ನಿಮಗೆಲ್ಲರಿಗೂ ಈ ಸಬ್ಜೆಕ್ಟಿಂದ ನೋಡ್ಬೋದು. ಎರಡನೇದು ಬಂದು ನಾವೊಂದು ಕಾಲೇಜ್, ನೀವೆಲ್ಲ ಕಾಲೇಜ್ ಹೋಗಿರ್ತೀರ, ನಾವು ಕಾಲೇಜ್ಗೆ ಹೋಗಿರ್ತೀವಿ. ಆ ಕಾಲೇಜ್ ನಾವು ಹೋಗೋವಾಗ ನಾವೆಲ್ಲ ಅಲ್ಲಿ ಸ್ಟೂಡೆಂಟಾಗಿ ಹೋಗ್ತೀವಿ. ಎಕ್ಸಾಂಪಲು, ಒಂದು ಹುಡುಗಿ ಸೇರ್ತಾಳೆ, ಹುಡುಗ ಸೇರ್ತಾನೆ, ಮತ್ತು ಬಡವರು, ಶ್ರೀಮಂತರು, ಬೇರೆ ಬೇರೆ ವರ್ಗದವ್ರು ಸೇರ್ತಾರೆ. ಒಂದು ಕ್ಲಾಸಲ್ಲಿ ನಾವು ಸೇರುವಾಗ ನಾವೆಲ್ಲ ಫ್ರೆಂಡ್ಸಾಗೆ ಸೇರಬೇಕು. ಅಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ಒಂದು ಬಡವ ಹುಡುಗ ಬಂದು ಒಂದು ಸಾಹುಕಾರ, ಒಂದು ಶ್ರೀಮಂತ ಹುಡುಗಿಯಲ್ಲಿ ಫ್ರೆಂಡ್ ಆದರೆ ಅವರು ಅದನ್ನು ತಪ್ಪು ಮೆಸೇಜ್ ಎತ್ಕೊಬಾರ್ದು. ಅವರು ಒಂದು ಫ್ರೆಂಡಾಗೇ ಇರ್ಬೋದಲ್ಲ. ಅದನ್ನು ಏನು ಮಾಡ್ತಾರೆ ಜನ, ಇವಳನ್ನ ಪ್ರೀತಿ ಮಾಡಿದ್ರೆ ಇವ್ರು ಏನೋ ಲವ್ ಆಗಿಬಿಡ್ತಾರೆ, ನಮ್ಮ ಜಾತಿಗೆ ತಗ್ಗಿ ಆಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಅಲ್ಲಿ ಏನೋ ಅನಾಹುತಗಳಾಗ್ತಾಯಿದೆ.
ಸೊ ಅದೆಲ್ಲ ತಡಿಬೇಕು. ಈ ತಡಿಬೇಕಂದ್ರೆ ಈ ಸಿನಿಮಾ ಬಂದು ನೀವು ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಏನಕ್ಕಂದರೆ ಹೀರೋ ಹೀರೋಯಿನ್ ಈ ಸಿನಿಮಾಲಿ ಒಂದು ಫ್ರೆಂಡ್ ಆಗಿರ್ತಾರೆ. ಆ ಫ್ರೆಂಡ್ ಬಂದು ಬೇರೆ ಲೆವೆಲ್ಗೆ ಜನ ಯೋಚನೆ ಮಾಡಿ ಆ ಹಿಂಸೆ ಕೊಡೋದು. ಪಾಪ ವಿಲೇಜಿಂದ ಎಷ್ಟೋ ಸ್ಟೂಡೆಂಟ್ಸು ಸಿಟಿಗೆ ಬರ್ತಾರೆ ಓದೋಕ್ಕೆ. ಅವ್ರು ಇಲ್ಲಿ ಬಂದು ಅವ್ರ ಪೇರೆಂಟ್ಸ್ ಅವ್ರಿಗೆ ಕಾಸು ಕೊಟ್ಟು ನೀನು ಓದಬೇಕಪ್ಪ, ಎಲ್ಲೋ ಅವನು ಕೂಲಿ ಕೆಲಸ ಮಾಡಿರ್ತಾನೆ, ಆಮೇಲೆ ಅವನು ಎಲ್ಲೋ ಡ್ಯಾನ್ಸ್ ಆಡಿ ದುಡ್ಡು ಸಂಪಾದಿಸಿ ಅವ್ನ ಮಗನ್ನ ಕಳಿಸ್ತಾನೆ. ಆ ಮಗ ಬಂದು ಇಲ್ಲಿ ಏನೋ ಆಗೋಗಿ ಬರ್ತಾನೆ. ಬಟ್ ಅಲ್ಲಿರೋರು ಕೊಡೋ ಹಿಂಸೆ ಇದು ಇನ್ನೂ ನಡೀತಾ ಇದೆ. ಇದೆಲ್ಲ ತಡೆ ಆಗಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡುತ್ತೆ. ದಯವಿಟ್ಟು ಇದನ್ನು ನೀವು ನೋಡಬೇಕು, ಇನ್ನೂ ಜನಕ್ಕೆ ನೀವು ಸ್ಪ್ರೆಡ್ ಮಾಡಬೇಕು. ಮೂರನೇದಾಗಿ ಎಲ್ಲರೂ ಈ ಸಬ್ಜೆಕ್ಟಲ್ಲಿ ಒಂದು ನಾಯಿನ ನಾವಿಟ್ಟಿದ್ವಿ. ನಾಯಿ ಅಂತ ಹೇಳೋಕ್ಕೆ ಶ್ರಮೆ ಕೊಡ್ತಾ ಇದ್ದೀನಿ, ಶ್ವಾನ. ಅದರ ಹೆಸರು ಬಂದು ಕರ್ಗಿ ಅಂತ ಈ ಹೆಸರಿಟ್ಟಿದ್ದೀವಿ. ಆ ಕರ್ಗಿ ಬಂದು ನನ್ನಲ್ಲಿ ಅಂದರೆ ನಂತರ ಒಂದು ಎಷ್ಟೋ ಜನದಲ್ಲಿ ಇವಾಗ ಜಾಸ್ತಿ ಹೆಣ್ಮಕ್ಳು ಈ ಡಾಗ್ ಪೆಟ್ಸ್ನ ತುಂಬ ಪ್ರೀತಿ ಮಾಡ್ತಾರೆ. ಸೊ ಈ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂದರೆ, ಆ ಪ್ರೀತಿ ಮಾಡೋದು ಯಾರಾದರೂ ಒಂದು ಮನುಷ್ಯನೇ ಇರಲಿ, ಇಲ್ಲ ಒಂದು ಶ್ವಾನನೇ ಇರಲಿ, ಒಂದು ಕರ್ಗಿನೇ ಇರಲಿ, ಸತ್ತೋಗ್ಬಿಟ್ರೆ ಅದು ಅಲ್ಲಿಗೆ ಅವ್ರ ಯೋಚನೆ ಅಂದರೆ ಕೆಲವು ಜನ ಬಿಟ್ಬಿಡ್ತಾರೆ, ಆದರೆ ಕೆಲವ್ರು ಬಿಡಲ್ಲ. ಈ ಸಿನಿಮಾಲಿ ಆ ಒಂದು ಆತ್ಮ, ಆ ನಾಯಿನ ಆತ್ಮ ಈ ಹೀರೋನ ಎಬ್ಸುತ್ತೆ. ಇನ್ನೂ ನಾನಿದ್ದೀನಿ ನಿನಗೆ, ನಾನು ನಿನ್ನ ಪ್ರಾಣ ಕಾಪಾಡ್ತೀನಿ ಅಂತ ಆ ನಾಯಿ ಬಂದು, ಕೆಲವು ವಿಲ್ಲನ್ಗಳು ಅವಳನ್ನ ಸಾಯಿಸೋಕೆ ನೋಡ್ತಾರೆ, ಆ ನಾಯಿ ಬಂದು ಆತ್ಮ ರೂಪದಲ್ಲಿ ಅವನನ್ನು ಎಬ್ಸಿ ಅವನನ್ನು ನಿಲ್ಲಿಸುತ್ತೆ. ಸೊ ಮೆಸೇಜ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾಯಿಗಳು, ಶ್ವಾನಗಳು, ಈ ಕರ್ಗಿ ಅನ್ನೋದು ಬಂದು ಒಂದು ಮನುಷ್ಯನಾಗಿ ಅದಕ್ಕೆ ಮನುಷ್ಯರಿಗೆ ಹೆಂಗೆ ಆತ್ಮ ಸತ್ತೋದ್ರೆ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ಈ ಸಿನಿಮಾಲಿ ನಾವು ಮಾಡಿದ್ದೀವಿ. ನೀವೆಲ್ಲ ಇದನ್ನು ನೋಡಬೇಕು. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ, ಈ 3-4 ವಿಷಯಗಳ ಅಂಶಗಳು ಏನು ಹೇಳಿದ್ದೀನೋ ನೀವು ಇದನ್ನು ದಯವಿಟ್ಟು ನೋಡಬೇಕು, ಇದನ್ನು ಸ್ಪ್ರೆಡ್ ಮಾಡಬೇಕು. ಆವಾಗಲೇ ನಮ್ಮ ಸೊಸೈಟಿ, ನಾನು ಹೇಳ್ದೆ ಅಂತ ಏನೂ ಚೇಂಜ್ ಆಗೋಲ್ಲ, ಸ್ವಲ್ಪ ಮಟ್ಟಕ್ಕೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಅದನ್ನು ಚೇಂಜಸ್ ಥರ ಅವರು ಯೋಚನೆ ಮಾಡ್ತಾರೆ. ಇನ್ನೊಂದು ನಾನು ಏನು ಹೇಳ್ತೀನಿ, ಸಾಂಗ್ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟು ನಾವು ತಮಿಳಿನ ಸಾಂಗ್ ನೋಡಿದ್ವಿ. ಅದು ನಮ್ಮ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ವಿ. ನಮ್ಮ ಪ್ರೊಡ್ಯೂಸರ್ ಏನು ಹೇಳ್ಬಿಟ್ರು, ಇವರೇ ಬೇಡ, ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರು, ನಮ್ಮ ಇಂಡಸ್ಟ್ರಿಯಲ್ಲಿ ಏನಿಲ್ಲ, ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ನಮಗೆ ಆ ರೈಟ್ ಸಿಕ್ಬಿಡ್ತಾಯಿತ್ತು. ಯಾವುದು ತಮಿಳ್ ಮಾಡಿರೋರು, ಅವರು ಒಳ್ಳೆ ಮ್ಯೂಸಿಕ್ ಮಾಡಿದರು. ಬಟ್ ನಮ್ಮ ಪ್ರೊಡ್ಯೂಸರ್ ಏನು ಹೇಳಿದ್ರು, ಬೇಡ, ನಾವು ಇಲ್ಲಿ ಇರೋ ಒಂದು ಒಳ್ಳೆ ಮ್ಯೂಸಿಕ್ ವ್ಯಕ್ತಿನ ಕರೆಯೋಣ, ಅವ್ರ ಕೈಯಲ್ಲೇ ಈ ಕಂಪೋಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮಾನ್ ಅರ್ಜುನ್ ಜರ್ನೆ ಅವ್ರನ್ನ ಆಯ್ಕೆ ಮಾಡಿದ್ರು. ಆ ಆಯ್ಕೆ ಮಾಡೋ ರೆಕಮೆಂಡ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಸರ್ ಪವಿತ್ರನ್ ಸರ್. ಪ್ಲೀಸ್ ಅವರ ವಿಷಯದಲ್ಲಿ ಏನು ಬೇಕಂದರೆ, ಒಂದೊಂದು ಆರ್ಟಿಸ್ಟ್ ಇರಲಿ, ಒಂದೊಂದು ಟೆಕ್ನಿಷಿಯನ್, ಒಂದೊಂದು ಕಾಸ್ಟ್ ಆ್ಯಂಡ್ ಕ್ರೂ, ಅವರು ತುಂಬ ಆಳವಾಗಿ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವರಿದ್ರೇ ಈ ಸಿನಿಮಾ ಗೆಲ್ಲುತ್ತೆ. ಯಾಕಂದರೆ ತುಂಬ ಜನ ಸಿನಿಮಾ ಮಾಡ್ತಾರೆ, ಪಾಪ ಶ್ರಮೆ ಪಡ್ತಾ ಇದ್ದಾರೆ. ಆ ಶ್ರಮೆಗೆ ನಾವು ಕರೆಕ್ಟಾಗಿ ಆನ್ಸರ್ ಬರಬೇಕು, ಅದು ಒಂದು ಸಕ್ಸಸ್ ಆಗಬೇಕು, ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಇಂಥ ಒಂದು ಕ್ಯಾಪ್ಟನ್ ಅವಶ್ಯಕತೆ ಇರುತ್ತೆ. ಆ ಕ್ಯಾಪ್ಟನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನನಗೆ ದೊಡ್ಡ ಒಂದು ಆಶೀರ್ವಾದ. ಸಿನಿಮಾ ಇಂಡಸ್ಟ್ರಿಗೆ ನಾನು ಮುಂದೆ ತಂದಿರೋಕ್ಕೆ ದೊಡ್ಡ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಈ ಹಾಡು ಬಗ್ಗೆ ನೋಡಿದ್ದೀರಾ, ಅರ್ಜುನ್ ಜನ್ಯ ಸರ್ ಆಫೀಸ್ಗೆ ಡೈರೆಕ್ಟಾಗಿ ನಾನು ನಮ್ಮ ಪವಿತ್ರನ್ ಸರ್ ಹೋಗಿ ಅವ್ರ ಜೊತೆ ನಾವೇ ಟ್ಯೂನ್ ಹಾಕಿದ್ವಿ. ಅವರು ಅರ್ಜುನ್ ಜನ್ಯ ಸರ್ ನಮ್ಮನ್ನು ಎನ್ಕರೇಜ್ ಮಾಡಿದ್ರು, ಬನ್ನಿ ಟ್ಯೂನ್ ಹೇಳಿ ಅಂತ. ಡೈರೆಕ್ಟರ್ ಸಾರು ಎಲ್ಲ ಒಂದು 5-6 ಟ್ಯೂನ್ ಕೊಟ್ಟರು. ಆ ಬೇಸಿಸ್ ಮೇಲೆ ಒಂದೊಂದು ಟ್ಯೂನ್ ತಗೊಂಡು ಡೈರೆಕ್ಟರ್ ಮೈಂಡ್ ಅರ್ಥ ಮಾಡ್ಕೊಂಡು ಅರ್ಜುನ್ ಸರ್ ತುಂಬ ಕೋಆಪ್ರೇಟ್ ಮಾಡಿ ಇದನ್ನು ಮಾಡಿದ್ರು. ಆಮೇಲೆ ಸಾಧು ಕೋಕಿಲ ಸರ್ ಅವ್ರ ಹತ್ರ ಆ್ಯಕ್ಟ್ ಮಾಡೋದು ಒಂದು ದೊಡ್ಡ ವಿಷಯ. ಏನಕ್ಕಂದರೆ ಸಾಧು ಕೋಕಿಲ ಅವರು ತುಂಬ ಹ್ಯೂಮರಸ್ಸು. ನನಗೆ ಯಾವತ್ತೂ ಅವ್ರ ಜೊತೆಯಲ್ಲಿ ಕೂತ್ರೆ ಅವ್ರು ನೋಡಿದ್ರೆ ನಗು ಬಂದುಬಿಡ್ತಾಯಿತ್ತು, ನನ್ನ ಕೈಯಲ್ಲಿ ಕಂಟ್ರೋಲ್ ಆಗ್ತಾ ಇರಲಿಲ್ಲ, ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡಲಿ ಅಂತ. ಬಟ್ ಸಾಧು ಕೋಕಿಲ ನಾನು ಕಣ್ಣ ನೋಡು, ನೀನು ನಾನು ಬೇರೆ ಎಲ್ಲ ನೋಡಬೇಡ ಅಂದ್ಬಿಟ್ರು. ಇಲ್ಲ ಅಂದರೆ ಕಣ್ಣ ನೋಡು ಅಂದರು ಸರ್. ಸೊ ಕಣ್ಣ ನೋಡಿ ಆ್ಯಕ್ಟಿಂಗ್ ಮಾಡಿ ಜೆ ಪಿ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಅವರು ನನಗೆ ಎನ್ಕರೇಜ್ ಮಾಡಿದ್ರು. ಕೌಂಟರ್ ಡೈಲಾಗ್ ಹೆಂಗೆ ಮಾಡೋದು, ಹ್ಯೂಮರಸ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಜನನ ಹೆಂಗೆ ನಗ್ಸೋದು, ಅದನ್ನು ಕ್ರಿಯೇಟ್ ಮಾಡೋದು. ದೊಡ್ಡ ಹ್ಯಾಟ್ಸ್ ಆಫ್ ಟು ಸಾಧು ಕೋಕಿಲ ಸರ್. ಅವರು ಬರಲಿಲ್ಲ, US ಅಲ್ಲಿದ್ದಾರೆ. ಮತ್ತು ಇನ್ನೂ ಕೆಲವು ಜಾಸ್ತಿ ಆರ್ಟಿಸ್ಟ್ಗಳಿದ್ದಾರೆ. ಈ ಸವಿತಾ ಮೇಡಮ್ ಇದ್ದಾರೆ, ಇಲ್ಲಿ ಕೂತಿದ್ದಾರೆ. ಅವರು ನಮ್ಮ ತಾಯಿ ರೋಲ್ ಮಾಡಿದ್ದಾರೆ, ತುಂಬ ಎಕ್ಸಲೆಂಟಾಗಿ ಕಮ್ಯುನಿಕೇಟ್ ಮಾಡಿದ್ರು. ಆಮೇಲೆ ಒಂದು ತಾಯಿ, ಒಂದು ಬನ್ನಿ ಸವಿತಾ ಮೇಡಮ್. ಆಮೇಲೆ ಇಲ್ಲಿ ಇನ್ನೊಂದು ನನ್ನ ತಂದೆ ರೋಲ್ ಬಂದು ಒಬ್ಬರು ಟ್ರಾನ್ಸ್ಜೆಂಡರ್ ಮಾಡಿರೋದು. ಅವರು ತಮಿಳಲ್ಲಿ ತಂಗರಾಸು ಅಂತ, ಅವರು ಟ್ರಾನ್ಸ್ಜೆಂಡರ್ ಅವರು ಶಿ ಮೇಲ್ ಅಂತ. ಅವ್ರನ್ನ ನಮ್ಮ ವಿಲನ್ ಆಗಿ ವಾಲೆ ಮಂಜು ಅವರು ತುಂಬ ಇನ್ಸಲ್ಟ್ ಮಾಡ್ತಾರೆ, ಅವ್ರ ಬಟ್ಟೆನೇ ಬಿಚ್ಚಿಬಿಡ್ತಾರೆ. ಆ ಸೀನ್ಗಳೆಲ್ಲ ನೋಡಿಬಿಟ್ರೆ ನಮಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನಮಗೆ ಈ ಥರನೂ ಇದೆಯಾ, ಈ ಥರ ನಡೆಯುತ್ತದಾ, ಇದು ಕೆಲವು ವಿಷಯಗಳು ಬಂದು ನಾವು ರಿಯಲ್ಲಾಗೇ ಮಾಡಿದ್ದೀವಿ, ರಿಯಲ್ ಇನ್ಸ್ಟೆನ್ಸ್ ಪಿಕ್ ಮಾಡಿದ್ದೀವಿ. ಅವರು ಇನ್ನೂ ಇಲ್ಲ, ದಯವಿಟ್ಟು ಅವ್ರಿಗೊಂದು ಸೈಲೆಂಟ್ ಮೋಡ್ ಒಂದು 1 ಮಿನಿಟ್ ಸ್ವಲ್ಪ ನಿಂತ್ಕೊಂಡು ಮಾಡೋಣ. ದೊಡ್ಡ ಆರ್ಟಿಸ್ಟ್ ಅವರು ತಂಗರಾಜ್ ಸರ್, ಪ್ಲೀಸ್ ಸರ್, 1 ಮಿನಿಟ್ ಪ್ಲೀಸ್.
ಥ್ಯಾಂಕ್ ಯು ಸರ್. ಭಾಮಾ ಹರೀಶ್ ಸರ್ ಬಂದಿದ್ದಾರೆ, ಅವ್ರನ್ನ ದಯಮಾಡಿ ಮೇಲೆ ಬರ್ಬಿಡ್ಸ್ಕೊಂಡು ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್. ಖಂಡಿತ ಲೇಟ್ ಆಗಿ ಬಂದರು, ಲೇಟೆಸ್ಟ್ ಆಗಿ ಬಂದಿದ್ದಾರೆ ಸರ್. ಹೊಸ ಸಿನಿಮಾಗಳಿಗೆ ತಾವು ಕೊಡುವಂತ ಪ್ರೋತ್ಸಾಹ ಎಲ್ರಿಗೂ ತಿಳಿದಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಭಾಮಾ ಹರೀಶ್ ಸರ್. ಸೊ ಜಾಸ್ತಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಎಂಡಾಗಿ ನಾನು ಏನು ಕನ್ಕ್ಲೂಡ್ ಮಾಡೋಕ್ಕೆ ಬರ್ತೀನಿ ಅಂದರೆ, ದಯವಿಟ್ಟು ಸಿನಿಮಾ ನೋಡಿ, ಎನ್ಕರೇಜ್ ಮಾಡಿ. ನಾವೇನು ಹೊಸಬರಿಲ್ಲ. ನಮ್ಮ ಸ್ಪೆಷಲ್ ಆಗಿ ನನಗೆ ನಮ್ಮ ಶ್ರಾವ್ಯ ಮೇಡಮ್ ಬಂದರು. ಅವರು ನನ್ನ ಫಸ್ಟ್ ಸಿನಿಮಾಲಿ ನನ್ನ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ವಾಟ್ಸಪ್ ಲವ್ ಅಂತ ಫಸ್ಟ್ ಸಿನಿಮಾ, ಆದರೆ ನಾನು ಅವರು ಒಂದು ಡಿಬೇಟ್ ಆಡಿದ್ದೀವಿ, ಅದನ್ನು ಜ್ಞಾಪಕ ಮಾಡಿಕೊಂಡು ಥ್ಯಾಂಕ್ಸ್ ಶ್ರಾವ್ಯ. ಆಮೇಲೆ ನಮ್ಮ ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ಅಮ್ಮನೂ ಒಂದು ರೋಲ್ ಮಾಡಿದ್ದಾರೆ, ಅವರು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮತ್ತು ಈ ಸಿನಿಮಾ ತಂಡಕ್ಕೆ ಕೆಲವು ಜನ ದೊಡ್ಡವ್ರು ಇಲ್ಲಿ ಬಂದಿದ್ದರು, ಅವ್ರಿಗೆ ಏನಾದರೂ ಧಕ್ಕೆ ಆಗಿದ್ದರೆ ದಯವಿಟ್ಟು ಕ್ಷಮೆ ಕೊಡ್ತಾ ಇದ್ದೀವಿ, ಪ್ಲೀಸ್ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡಿ. ಕೆಲವು ಹೆಸರುಗಳು ಹೇಳಿರಲ್ಲ, ಅದನ್ನು ನಾನು ಕ್ಷಮೆ ಕೊಡ್ತಾ ಇದ್ದೀನಿ ನಮ್ಮ ಕರ್ಕಿ ಟೀಮ್ ತಂಡದಿಂದ. ನೀವೆಲ್ಲ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾ ಉಳಿಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪುನೀತನ ಜ್ಞಾಪನದಲ್ಲಿ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ವಂದನೆಗಳು.